ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾವೇರಿ ಕನ್ನಡ. ಏನಪ್ಪ ಇವತ್ತು ಲಾಗ್ ಅಂದ್ರೆ ಇವತ್ತು ಏಕಾದಶಿ ಐತೆ ನೋಡ್ರಿ, ನಿಮ್ಮ ಜೊತೆ ಶೇರ್ ಮಾಡಿದ್ರಂತಂದ್ರೆ ಈ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಇಷ್ಟು ದಿನ ವಿಡಿಯೋ ಹಾಕಿಲ್ಲ, ಬಟ್ ಇನ್ನು ಮ್ಯಾಲಿಂದ ಹಾಕ್ತೀನಿ. ಈ ಏಕಾದಶಿಯಿಂದ ಸ್ಟಾರ್ಟ್ ಮಾಡಿದ್ರಂತ ಅಂದ್ಕೊಂಡು ಮತ್ತೆ ಲಾಗ್ ಮಾಡತ್ತೀನಿ. ಫ್ರೆಂಡ್ಸ್, ಹೆಂಗೆ ಮಾಡ್ತೀನಿ ಏನು ಮಾಡ್ದೇನೆ ಅಂತ ನಿಮ್ಗೆ ತೋರಿಸೋದು ನಿಮ್ಮ ಜೊತೆನೇ ಶೇರ್ ಮಾಡ್ತೇನೆ. ಇವತ್ತು ಏಕಾದಶಿ ಐತೆ ನೋಡ್ರಿ, ಶನಿವಾರ ದಿವಸ ಮೊದಲನೇ ದಿನದ ಏಕಾದಶಿ. ಬರ್ರಿ ಸ್ಟಾರ್ಟ್ ಮಾಡೋಣ. ಬೆಳಗ್ಗಿನ ಬೇಗ ಎದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡತ್ತೇನೆ ನೋಡಿರಿ ಫ್ರೆಂಡ್ಸ್. ಹಿಂಗೆ ಪೂಜೆದ್ದಿಲ್ಲ ಹಿಂಗೆ ರೆಡಿ. ಎಲ್ಲರೂ ಹೆಂಗದಿರಿ, ಆರಾಮದಿರ ಅಂತ ಅನ್ಕೊಂಡೀನಿ. ನಾನೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಹೀಗೆಲ್ಲ ಮಾಡಿದ್ದೆ ನೋಡ್ರಿ ಫ್ರೆಂಡ್ಸ್. ತುಳಸಿ ಮಾಲೆ ಎಲ್ಲ ರೆಡಿ ಮಾಡ್ಕೊಳತ್ತಿದ್ದೆ. ರೆಡಿ ಮಾಡ್ಕೊಂಡು ಆಗೈತಿ ಈಗಾಗಲೇ. ಇನ್ನೇನೈತಿ, ದೇವಸ್ಥಾನಕ್ಕೆ ಹೋಗಿ ಮನೆಯಾಗೆಲ್ಲ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ನೋಡ್ರಿ. ಇವತ್ತಿನ ಪೂಜೆ ಹಿಂಗಾಗಿತ್ತು. ಇನ್ನು ಅಲಂಕಾರ ಮಾಡಿದ್ದೆ ಹೂವಿಂತ್ರ. ನೈವೇದ್ಯಕ್ಕಂಥೇಳಿ ಶಿರಾ ಮಾಡಿದ್ದೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ದೇವ್ರಿಗೆ ಎಡೆ ಮಾಡೋದಂದ್ರೆ ಶಿರಾನ ನೋಡ್ರಿ. ಹಾಗಾಗಿ ಶಿರಾ ಎಡೆ ಮಾಡಿದ್ವಿ. ಇದೆಲ್ಲ ಮುಗಿಸಿ ಮತ್ತು ನಮ್ದು ಅಂಗಡಿ ಐತಿ, ಅಂಗಡಿ ಪೂಜೆ ಹಿಂಗಾಗಿ ಮಾಡತ್ತಿದ್ದೆ ನೋಡ್ರಿ. ಎಲ್ಲ ಅಂಗಡಿ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಿಂಗಾಗೈತೆ ನೋಡ್ರಿ ನಮ್ದು ಶಾಪ್ ಪೂಜೆ. ಹೆಂಗಾಗೈತೆ ಅಂತ ಹೇಳ್ರಿ, ಕಮೆಂಟ್ ಮಾಡಿರಿ. ಚೆನ್ನಾಗಾಗೈತಿ. ತುಳಸಿ ಮಾಲೆ ಎಲ್ಲ ರೆಡಿ ಮಾಡಿದ್ದನ್ನೆಲ್ಲ ಹಾಕೈತಿ, ದೀಪ ಅಂಟ್ಸಾತೇನೆ ನೋಡ್ರಿ. ಹಿಂಗೆ ಯಾರೋ ಒಬ್ಬರು ದೊಡ್ಡವ್ರು ಹೇಳಿದ್ರೆ ತುಳಸಿ ಎಲೆಯಿಂದ ದೀಪ ಹಚ್ಚಿಡ್ಬೇಕು ಅಂತಂದು ಹೇಳಿ ಅದನ್ನು ನೋಡಿ ಈ ಥರ ರೆಡಿ ಮಾಡೇವಿ. ಇವಾಗ ತುಪ್ಪದ ದೀಪ ಬೆಳಗ್ತೀವಿ ನೋಡ್ರಿ. ಆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ರಾಯರನ್ನ ನಂಬಾತು 1.5 ವರ್ಷ ಆತು. ರಾಯರು ನಮಗಂತೂ ಎಲ್ಲ ಒಳ್ಳೇದು ಮಾಡ್ಯಾರ. ನನ್ನ ಸಬ್ಸ್ಕ್ರೈಬರ್ಸ್ಗೂ ಎಲ್ಲ ದೇವ್ರು ಒಳ್ಳೇದು ಮಾಡಲಿ, ರಾಯರ ಆಶೀರ್ವಾದ ನಿಮ್ಮ ಮೇಲೂ ಇರಲಿ ಅಂತಂದು ಹೇಳಿ ಕೇಳ್ಕೊಂಡು ಪೂಜೆ ಅಂತೂ ಮಾಡಿದೆ ನೋಡ್ರಿ. ಆ ರಾಯರ ಆಶೀರ್ವಾದ ನಿಮ್ಮ ಮೇಲೂ ಇರಲಿ, ಯಾವತ್ತು ರಾಯರು ಕಾಪಾಡಲಿ ನಿಮ್ಮನ್ನು. ಹಂಗೆ ಅಂಗಡಿ ಪೂಜೆ, ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಶನಿವಾರ ಆದ ಕಾರಣದಿಂದ ಹನುಮಪ್ಪಗೆ ಹೋದ್ರಾತಂತಂದು ಹೇಳಿ ನಮ್ಮ ಮನೆ ಮುಂದೆ ಆಂಜನೇಯನ ಗುಡಿ ಐತಿ, ಅಲ್ಲಿ ಹೋಗಾಕಂತಂದು ಹೇಳಿ ಎಲ್ಲ ರೆಡಿಯಾಗಿದ್ದೆ ನೋಡ್ರಿ. ಬರ್ರಿ ನೋಡ್ರಿ, ಆಂಜನೇಯನ ಸ್ವಾಮಿ ದೇವಸ್ಥಾನದಾಗೂ ಎಲ್ಲ ಮಾಲೆ ಮಾಡಿದ್ವಿ, ಅಲ್ಲೂ ಹಾಕಿ ಪೂಜೆ ಮಾಡತ್ತಿದ್ವಿ ನೋಡ್ರಿ. ಹೆಂಗಾಗೈತಂತ ಹೇಳಿ ಕಮೆಂಟ್ ಮಾಡಿರಿ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಮ್ಮ ಊರಿನ ಆಂಜನೇಯ ಭಾಳ ಪವರ್ಫುಲ್ ಅದಾನ. ಹಿಂದಕ್ಕೆ ಒಮ್ಮೆ ಆಂಜನೇಯನ ಚೇಂಜ್ ಮಾಡಬೇಕು, ಸ್ವಲ್ಪ ಮುಕ್ಕಾಗೈತಿ ಅಂತಂದು ಹೇಳಿ ಹೊರಗೆ ಇಟ್ಟು ಬಂದ್ರು ಆಂಜನೇಯ ವಾಪಸ್ ನಮ್ಮೂರಿಗೆ ಬಂದು ಇದು ಮಾಡ್ಯಾನ. ಹಾಗಾಗಿ ಮರಳಿ ಬಂದ ಮಾರುತಿ ದೇವಸ್ಥಾನ ಅಂತಂದು ಹೇಳಿನ ಪ್ರಸಿದ್ಧ ಆಗೈತಿ ನಮ್ಮೂರೊಳಗೆ ಆಂಜನೇಯ ಸ್ವಾಮಿ. ಬರ್ರಿ, ದೇವ್ರಿಗೆ ದೀಪ ಎಲ್ಲ ಹಚ್ಚಿ ತುಪ್ಪದ ಬತ್ತಿ ಎಲ್ಲ ತೊಗೊಂಬಂದಿದ್ದೆ ನೋಡ್ರಿ. ಮನೋಜವಂ ಮಾರುತವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾದಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅನ್ಕೊಂತ ಆಂಜನೇಯ ಸ್ವಾಮಿ ನಿಮಗೂ ಒಳ್ಳೇದು ಮಾಡಲಿ ನೋಡ್ರಿ. ನನಗೆ ತಿಳಿದ ಮಟ್ಟಿಗಂತೂ ನಾನು ಇಷ್ಟಂತರೂ ಪೂಜೆ ಮಾಡೀನಿ. ಏನು ತಪ್ಪಾಗೈತೋ ಸರಿಯಾಗಿತ್ತೋ ಗೊತ್ತಿಲ್ಲ. ಎಲ್ಲ ಏನು ನಮ್ಮ ಮನಸ್ಸಿಂತ್ರ ನಾವು ಏನು ಮಾಡ್ತೀವೋ ಅದು ದೇವ್ರು ಒಳ್ಳೇದು ಮಾಡ್ತಾನೆ. ಇಷ್ಟಂತೂ ಆಗಿತ್ತು ನೋಡ್ರಿ ಇವತ್ತಿಂದು ಏಕಾದಶಿ ಪೂಜೆ. ಇವತ್ತು ಉತ್ಪನ್ನ ಏಕಾದಶಿ ಐತಿ. ಇವತ್ತು ನಿರ್ಜನ ಉಪವಾಸ ಮಾಡೋದ್ರಿಂದ ಆ ದೇವರ ಆಶೀರ್ವಾದ ಇರುತ್ತೆ ಅಂತಂದು ಹೇಳ್ತಾರೆ. ಈ ಏಕಾದಶಿ ಮಾಡೋದ್ರಿಂದ ಕಾಶಿ, ರಾಮೇಶ್ವರ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದಿರುವಂಥ ಫಲ ಲಭಿಸ್ತೈತಿ ಅಂತಂದು ತಿಳಿದವ್ರು ಹೇಳ್ತಾರೆ. ಯಜ್ಞ ಯಾಗಾದಿಗಳನ್ನ ಮಾಡಿದಂಥ ಪುಣ್ಯನೂ ಲಭಿಸ್ತೈತಿ ಅಂತಂದು ಹೇಳ್ತಾರೆ. ಈ ಏಕಾದಶಿ ಬರೋದು ವರ್ಷದೊಳಗೆ 24 ಏಕಾದಶಿ ಬರ್ತಾವೆ. ಪ್ರತಿ ತಿಂಗಳಿಗೂ 2 ಏಕಾದಶಿ ಬರ್ತಾವೆ. ಏಕಾದಶಿ ಮಾಡೋದ್ರಿಂದ ನಮ್ಮ ಕರ್ಮಗಳೆಲ್ಲ ದೂರ ಆಗ್ತಾವ ಅಂತಂದು ಹೇಳ್ತಾರೆ. ಭಗವಾನ್ ವಿಷ್ಣು ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರ್ತೈತಿ. ಎಲ್ಲರೂ ಏಕಾದಶಿ ಮಾಡ್ರಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.